ಕುತೂಹಲಭರಿತ ಮತ್ತು ತುಂಬ ಸತ್ವಯುತವಾದಂತಹ ಒಂದು ಕಂಟೆಂಟ್ ಇದೆ. ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದೇ ಟೆಕ್ನಿಷಿಯನ್ಸು. ತುಂಬ ಎಮೋಷ್ನಲ್ ಆಗಿದೆ. ಇದು ಕೂಡ ಸಿನಿಮಾ ಬಂದ ಮೇಲೆ ಈ ಹಾಡಿಗೆ ತುಂಬ ಮನ್ನಣೆ ಸಿಗಬಹುದು. ಲವ್ ಇದೆ, ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಹೀಗೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಬೇಕಾದಂತಹ ಎಲ್ಲ ಎಲಿಮೆಂಟ್ಸ್ ಜೊತೆಗೆ ಒಟ್ಟಾರೆಯಾಗಿ ಮ್ಯೂಸಿಕಲಿ ಈ ಸಿನಿಮಾ ಒಂದು ನಿರೀಕ್ಷೆಯನ್ನು ಹುಟ್ಟಿಸ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ ಹೊತ್ತು ನಿಮ್ಮ ಮುಂದೆ ಬಂದಿರುವಂಥ ಹೊತ್ತು ವಿಷಯ ಏನಪ್ಪ ಅಂತಂದರೆ, ಪೀಟರ್ ರೀಸೆಂಟ್ಲಿ ಅಂದರೆ ಕಳೆದ ಒಂದು ವಾರದಲ್ಲಿ ಚಿತ್ರರಂಗ ತುಂಬ ಲವಲವಿಕೆಯಿಂದ ಇದೆ. ಥಿಯೇಟ್ರ್ಗಳು ತುಂಬಿ ತುಳುಕ್ತಾ ಇದೆ. ಅದಕ್ಕೆ ಖುಷಿ ಪಡಬೇಕು. ಒಂದು ಲವ್ ಮಾಕ್ಟೇಲ್ 3 ಆ್ಯಂಡ್ ಇನ್ನೊಂದು ದುರಂಧರ್ 2. ಸೊ ಎರಡೂ ಸಿನಿಮಾ ಅಂದರೆ ದುರಂಧರ್ 2 ಪ್ಯಾನ್ ಇಂಡಿಯಾ ಸಿನಿಮಾ ಆ್ಯಂಡ್ ಲವ್ ಮಾಕ್ಟೇಲ್ 3 ಕನ್ನಡ ಸಿನಿಮಾ. ಎರಡೂ ಸಿನಿಮಾಗಳು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಲ್ಲಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಸುಮಾರು 95% ಅಷ್ಟು ಜನ ಆಕ್ಯುಪೆನ್ಸಿ ಥಿಯೇಟ್ರ್ಗಳಲ್ಲಿ ಕಾಣಿಸ್ತಾ ಇದೆ. ಎಸ್ಪೆಷಲಿ ಈವ್ನಿಂಗ್ ಶೋಸು ಮತ್ತು ವೀಕೆಂಡ್ ಶೋಸು. ಸೊ ಇದು ನಿಜವಾಗ್ಲೂ ಸಂತಸದ ವಿಷಯ. ಇದೇ ಹೊತ್ತಲ್ಲಿ ಯಾವ್ಯಾವ ಸಿನಿಮಾಗಳೆಲ್ಲ ಬರ್ತಿದೆ ಅನ್ನೋ ಒಂದು ಕುತೂಹಲಕ್ಕೆ ಮುಂದಿನ ಸಿನಿಮಾಗಳು IPL ಬೇರೆ ಬರ್ತಾ ಇದೆ. ಯಾವ ಸಿನಿಮಾ ರಿಲೀಸ್ ಆಗುತ್ತೆ, ಯಾರ್ಯಾರು ಬರ್ತಾರೆ ಅನ್ನೋ ಒಂದು ಕುತೂಹಲ ನನಗೂ ಇತ್ತು. ಅದರಂತೆ ನಿನ್ನೆ ಒಂದು ಸಿನಿಮಾ ಅನೌನ್ಸ್ ಆಗಿದೆ, ಅದೇ ಪೀಟರ್. ಏಪ್ರಿಲ್ 10ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿರೋಂಥ ಹೊತ್ತು. ನಾನು ಈ ಸಿನಿಮಾ ಬಗ್ಗೆ ತುಂಬ ಹೆಚ್ಚಿಗೆ ನಾನು ತಿಳ್ಕೊಂಡಿರಲಿಲ್ಲ ಮತ್ತು ನೋಡೂ ಇರಲಿಲ್ಲ. ಅಂದರೆ ಆ ಕಂಟೆಂಟ್ ಬಂದಾಗ ಒಂದೊಂದು ಚೂಚೂರು ನೋಡಿದ್ದು, ಆ ಪೋಸ್ಟರ್ಗಳು ಬಂದಾಗ ಓಕೆ ಸಿನಿಮಾ ರಿಲೀಸ್ ಆಗ್ತಿದೆ ಇಷ್ಟು ಮಾತ್ರನೇ ಗೊತ್ತಿತ್ತು. ಬಟ್ ನಿನ್ನೆ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಆದಮೇಲೆ ಅದ್ರ ಜೊತೆಗೆ KVN ಪ್ರೊಡಕ್ಷನ್ಸು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಿದೆ ಅಂತ ಗೊತ್ತಾಯಿತು. ಆ್ಯಂಡ್ ನಾನು ಈಗಾಗಲೇ ಹೇಳಿದ್ದೆ, ಅಂದರೆ KVN ಡಿಸ್ಟ್ರಿಬ್ಯೂಷನ್ ಮಾಡೋ ಪದ್ಧತಿ ಹೇಗಿದೆ, ಅವರು ಸಿನಿಮಾಗಳು ಹೇಗೆ ಟ್ರೀಟ್ ಮಾಡ್ತಾರೆ, ಅವರು ಹೇಗೆ ಕಂಟೆಂಟ್ನ ಆಯ್ಕೆ ಮಾಡ್ಕೊತಾರೆ, ಅವರು ಆಯ್ಕೆ ಮಾಡ್ಕೊಂಡಿರೋ ಕಂಟೆಂಟ್ ಬೇಸ್ಡ್ ಸಿನಿಮಾಗಳೆಲ್ಲವೂ ಹೇಗೆ ವರ್ಕ್ ಆಗ್ತಿದ್ದಾವೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಲವ್ ಮಾಕ್ಟೇಲ್ 3 ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇದೇ ಹೊತ್ತಲ್ಲಿ ಪೀಟರ್ ಸಿನಿಮಾ ಅನೌನ್ಸ್ ಆಗಿರೋದು. ಪೀಟರ್ ಸಿನಿಮಾ ಮೇಲೆ ಅವ್ರಿಗಿರೋಂಥ ಒಂದು ನಂಬಿಕೆ, ಜೊತೆಗೆ ಆ ಕಂಟೆಂಟು ಕಾಣಿಸ್ತಾ ಇರೋ ರೀತಿ ಏನಪ್ಪ ಇದು ಅಂತ ಹೇಳಿ ಆ ಕಂಟೆಂಟ್ ಒಳಹೊಕ್ಕು ನೋಡಿದಾಗ ಅವರು ರಿಲೀಸ್ ಮಾಡಿರೋ ಅಷ್ಟೂ ಕಂಟೆಂಟ್ಸನ್ನು ನಾನು ರಿವಿಸಿಟ್ ಮಾಡಿದಾಗ ನನಗೆ ಕಂಡಂತಹ ಆ ಕಂಟೆಂಟು, ಆ ಕ್ವಾಲಿಟಿ ಮತ್ತು ಅದು ಓವರಾಲ್ ಆ ಕ್ರಾಫ್ಟ್ ನನಗೆ ಸಿಕ್ಕಂಥ ಒಂದು ಪ್ರಿವ್ಯೂ ಏನಪ್ಪ ಅನ್ನೋದನ್ನು ನಿಮ್ಮ ಮುಂದೆ ಹೇಳಬೇಕು ಅಂತ ಅನ್ನಿಸ್ತು. ಯಾಕೆಂದರೆ ಆ ಕಂಟೆಂಟ್ಸ್ ನೋಡಿದ ಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದು. ಸೊ ಹಾಗಾಗಿ ಆ ಕಂಟೆಂಟ್ಸ್ ಮೇಲೆ ನಾನು ನಿಮಗೆ ಇವತ್ತು ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಪೀಟರ್ ಸಿನಿಮಾದ ಟೀಸರ್. ಸುಕೇಶ್ ಶೆಟ್ಟಿ ನಿರ್ದೇಶನದ ಸಿನಿಮಾ ಇದು. ಸುಕೇಶು ಈ ಹಿಂದೆ ದೂರದರ್ಶನ ಅಂತ ಒಂದು ಸಿನಿಮಾ ಮಾಡಿದರು ಪೃಥ್ವಿ ಅಂಬರ್ ಅವ್ರ ಜೊತೆ. ತುಂಬ ಒಳ್ಳೆಯ ಸಿನಿಮಾ, ತುಂಬ ಒಳ್ಳೆಯ ಪ್ರಶಂಸೆಗಳು ವ್ಯಕ್ತವಾದವು ಥಿಯೇಟ್ರಲ್ಲಿ ಇದ್ದಾಗಲೇ. ಹಾಗೆಯೇ OTTಗೆ ಬಂದಮೇಲಂತೂ ತುಂಬ ದೊಡ್ಡ ಮಟ್ಟದಲ್ಲಿ ಆ ಒಂದು ಸಿನಿಮಾಗೆ ಪ್ರಶಂಸೆಗಳು ಸಿಕ್ಕಿದ್ವು. ಅದೇ ಡೈರೆಕ್ಟರ್ ಮಾಡಿರುವಂತಹ ಇನ್ನೊಂದು ಸಿನಿಮಾನೇ ಪೀಟರ್ ಪೋಸ್ಟ್ ನೋಡಿದಾಗ ನೆನ್ನೆ ಅನಿಸಿದ್ದು, ಒಂದು ಚಂಡೆ ಇದೆ, ಅದು ಇಡೀ ಕಥೆಯಲ್ಲಿ ಒಂದು ಕೌತುಕ ಇದೆ, ಕುತೂಹಲ ಇದೆ, ಮಿಸ್ಟ್ರಿ, ಥ್ರಿಲ್ಲು ಎಲ್ಲ ಎಲಿಮೆಂಟ್ಸು ಅದರಲ್ಲಿದೆ. ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಟ್ರ್ಯಾಕ್ ಅಂತ ಅನ್ನಿಸ್ತು. ಅದರ ಜೊತೆಗೆ ನೇಟಿವಿಟಿ, ವಿಶೇಷವಾಗಿ ನಮ್ಮ ಮಣ್ಣಿನ ಸೊಗಡು ಭರಿತವಾದಂಥ ಒಂದು ಕತೆ ಅನ್ನೋದು ಅಲ್ಲಿ ದಟ್ಟವಾಗಿ ಕಾಣಿಸ್ತಾ ಇದೆ ಆ ಪೋಸ್ಟಲ್ಲಿ. ಸೊ ಹಾಗೆಯೇ ಟೀಸರ್ ನೋಡಿದಾಗ ಈ ಎಲ್ಲ ಎಲಿಮೆಂಟ್ಸು ಅನ್ಸೋಕ್ಕೆ ಶುರುವಾಯಿತು. ತುಂಬ ಕುತೂಹಲಭರಿತ ಮತ್ತು ತುಂಬ ಸತ್ವಯುತವಾದಂತಹ ಒಂದು ಕಂಟೆಂಟ್ ಇದೆ, ಕತೆ ಇದೆ, ಅದರ ಜೊತೆಗೆ ಮೇಕಿಂಗ್ ತುಂಬ ಕ್ವಾಲಿಟಿ ಆಗಿದೆ ಅನ್ನೋದು ಕಂಡುಬಂತು. ಹಾಗೆ ಆ ಸಿನಿಮಾದ ಡೀಟೇಲ್ಸ್ನ ತಿಳ್ಕೊಳ್ತಾ ಹೋದಾಗ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದೇ ಟೆಕ್ನಿಷಿಯನ್ಸು. ಅಂದರೆ ರವಿ ಹಿರೇಮಠು ಮತ್ತು ರಾಕೇಶ್ ಹೆಗಡೆ ಅಂತ ಪ್ರೊಡ್ಯೂಸ್ ಮಾಡಿರೋದು ಈ ಸಿನಿಮಾನ ವೃದ್ಧಿ ಸ್ಟುಡಿಯೋಸ್ ಬ್ಯಾನರಲ್ಲಿ. ಅದರ ಜೊತೆಗೆ ನಿರ್ದೇಶಕರು ಕೂಡ ಒನ್ ಆಫ್ ದ ಪಾರ್ಟ್ ಅಂತ ಕೇಳ್ಪಟ್ಟೆ. ಆ್ಯಂಡ್ ಈ ಒಂದು ರವಿ ಹಿರೇಮಠ್ ಅಂತ ಏನು ಪ್ರೊಡ್ಯೂಸರ್ ನಾನು ಹೇಳ್ತಾ ಇದ್ದೀನಿ, ಇವರು ಬೇಸಿಕಲಿ ಸೌಂಡ್ ಡಿಸೈನರ್. ಆ್ಯಂಡ್ ಇವರು ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ, ಬೇರೆ ಬೇರೆ ಭಾಷೆಯ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಹಾಗೆಯೇ ಈ ಸಿನಿಮಾಗೆ ಋತ್ವಿಕ್ ಮುರಳೀಧರ್ ಮ್ಯೂಸಿಕನ್ನು ಮಾಡಿರುವಂಥದ್ದು. ಸೊ ಋತ್ವಿಕ್ ಕೂಡ ನಿಮಗೆ ಸಂಕಷ್ಟಕರ ಗಣಪತಿ ಇರ್ಬೋದು ಅಥವಾ ಬ್ಯಾಂಗ್ ಇರ್ಬೋದು, ಈ ಸಿನಿಮಾಗಳೆಲ್ಲ ನೋಡಿರ್ತೀರ. ಆ ಸಿನಿಮಾಗೆ ಮ್ಯೂಸಿಕ್ ಮಾಡಿರುವಂತಹ ಋತ್ವಿಕ್, ನಿಜ ಹೇಳ್ತೀನಿ, ಋತ್ವಿಕ್ಗೆ ಈ ಸಿನಿಮಾದಿಂದ ದೊಡ್ಡ ಭವಿಷ್ಯ ಓಪನ್ ಆಗೋ ಥರ ಇದೆ. ಯಾಕೆಂದರೆ ಈ ಸಿನಿಮಾದ ಹಾಡುಗಳು ಅಷ್ಟು ಚೆನ್ನಾಗಿದ್ದಾವೆ. ನಾನು ಈ 3 ಹಾಡು ನೋಡಿದೆ. 3 ಹಾಡು ಕೂಡ ಒಂದೊಂದು ಬಗೆಯಲ್ಲಿ ಅವರು ಬಳಸಿರೋಂಥ ಆರ್ಕೆಸ್ಟ್ರೈಸೇಷನ್ ಆಗಿರ್ಬೋದು, ಕಂಪೋಸಿಷನ್ ಆಗಿರ್ಬೋದು, ತುಂಬ ಗುಡ್ ಅಪೀಲ್ ಇದೆ, ಗುಡ್ ಸೌಂಡಿಂಗ್ ಇದೆ. ಆ್ಯಂಡ್ ಆ ವಿಜುವಲ್ ಕ್ವಾಲಿಟಿ, ಅಂದರೆ ಆ ಹಾಡಿಗೆ ತಕ್ಕಂತೆ ಮಾಡಿರೋಂಥ ಕ್ವಾಲಿಟಿ, ಕತೆ ಜೊತೆಗೆ ಸಾಗುವಂತಹ ಹಾಡುಗಳು ಅಂತ ಅನ್ನಿಸ್ತಾ ಇದೆ. ಬಟ್ ಒಂದೊಂದು ಹಾಡು ಒಂದೊಂದು ಬಗೆಯಲ್ಲಿ ವಿಶೇಷವಾಗಿ ಕಾಣಿಸ್ತದೆ. ಎಸ್ಪೆಷಲಿ ಜೋಶ್ ಕಿ ಜವಾನಿ ಅಂತ ರೀಸೆಂಟ್ಲಿ ಫ್ರೆಂಡ್ಶಿಪ್ ಇದ್ರದ್ದೊಂದು ಸಾಂಗ್ ಬಿಟ್ಟಿದ್ದಾರೆ. ಸೈರಾಯ್ಡ್ ಸಿನಿಮಾಗೆ ಮ್ಯೂಸಿಕ್ ಮಾಡಿರುವಂತಹ ಅಜಯ್ ಗೋಂಗ್ವಾಲ್ ಅವರು ಹಾಡಿರೋದು. ಸೊ ಅವರೆಷ್ಟು ದೊಡ್ಡ ಕಂಪೋಸರ್ ಆ್ಯಂಡ್ ಸಿಂಗರ್ ಅಂತ ನಮಗೆಲ್ಲ ಗೊತ್ತಾಯಿದೆ. ಅವರು ಧ್ವನಿ ಕೇಳೋದಕ್ಕೇ ಚೆಂದ. ಈ ಹಾಡು ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಆ್ಯಂಡ್ ಸುಂದರಿ ಸಾಂಗು, ರಾಜೇಶ್ ಧ್ರುವ ಮತ್ತು ರವೀಕ್ಷಾ ನಡುವಿನ, ಅಂದರೆ ನಾಯಕಿ ನಡುವಿನ ಒಂದು ಡ್ಯುಯೆಟ್ ಸಾಂಗು. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಅಂದರೆ ನಾನು ವಿಡಿಯೋ ನೋಡಿದಾಗ
ಅದೊಂದು ಕತೆ ಜೊತೆಗೆ ಸಾಗುವಂಥ ಒಂದು ಹಾಡಾಗಿದ್ದು, ಆ ಹಾಡು ಕೂಡ ಅಷ್ಟೇ ತುಂಬ ಕೇಳೋಕ್ಕೆ ತುಂಬ ಚೆನ್ನಾಗಿದೆ, ನೋಡೋದಕ್ಕೂ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ಈ ಹಾಡಂದರೆ ಮೇ ಬಿ ನನಗೆ ಅನಿಸಿದ್ದು ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾದ ಹಾಡುಗಳು ಮತ್ತೆ ಕೇಳಬೇಕು ಅನಿಸೋದು, ಮತ್ತೆ ನೋಡಬೇಕು ಅನ್ಸೋಕ್ಕೆ ಶುರುವಾಗಬಹುದು ಅನ್ನೋ ಒಂದು, ಯಾಕೆಂದರೆ ಸುಮಾರು ಸಿನಿಮಾಗಳು ಈ ಥರದ್ದು ಹಾಡುಗಳು, ಈ ಥರದ್ದು ಕಂಟೆಂಟ್ ಬೇಸ್ಡು, ಅಂದರೆ ಈಗ ನೀವು ಸೂ ಫ್ರಮ್ ಸಿನಿಮಾ ನೋಡಿದಾಗಲೂ ಅಷ್ಟೇ, ಬಿಫೋರ್ ಸಾಂಗ್ ಅಷ್ಟು ಇದಾಗಿಲ್ಲ, ಬಟ್ ಸಿನಿಮಾ ಬಂದಮೇಲೆ ಆ ಸಾಂಗ್ಸ್ಗಳು ತುಂಬ ರೀಚ್ ಆಯಿತು. ಲವ್ ಮಕ್ಟಲ್ಲೂ ಇವಾಗ ರೀಸೆಂಟ್ಲಿ ಅದೇ ಆಗ್ತಿರೋದು ಕೂಡ. ಸೊ ಹಾಗೆಯೇ ಈ ಒಂದು ಸಿನಿಮಾದಲ್ಲೂ ಕೂಡ ಈ ಹಾಡುಗಳು ಆ ರೀತಿಯಾಗಿ ಆಗಬಹುದು ಅನ್ನೋ ಒಂದು ಊಹೆ ನನಗೆ ಹುಟ್ಕೊಂಡಿದೆ ಈ ಕಂಟೆಂಟ್ ನೋಡಿದಾಗ. ಆ್ಯಂಡ್ ಇನ್ನೊಂದು ಹಾಡು ತಾಯಿ ಅಂತ ಒಂದು ಸಾಂಗ್ ಇದೆ. ನಮ್ಮ ಇವರು ಪ್ರತಿಮಾ ನಾಯಕ್ ಅವರು, ಅಂದರೆ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡ್ಕೊಂಬಂದಿರುವಂಥ ಕಲಾವಿದೆ. ಸೊ ಅವರು ಈ ಸಿನಿಮಾದಲ್ಲಿ ತಾಯಿಯ ಪಾತ್ರವನ್ನು ಮಾಡಿರುವಂಥದ್ದು, ಮತ್ತು ಈ ಹಾಡಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ ತುಂಬ ಕುತೂಹಲವಾಗಿದೆ, ಮತ್ತು ಹಾಡು ಕೇಳೋದಕ್ಕೆ ತುಂಬ ಚೆನ್ನಾಗಿದೆ, ತುಂಬ ಎಮೋಷ್ನಲ್ ಆಗಿದೆ. ಇದು ಕೂಡ ಸಿನಿಮಾ ಬಂದ ಮೇಲೆ ಈ ಹಾಡಿಗೆ ತುಂಬ ಮನ್ನಣೆ ಸಿಗಬಹುದು. ಈ ಹಾಡನ್ನು ಪದೇ ಅಂದರೆ ಕೇಳೋಕ್ಕೆ ತುಂಬ ಚೆನ್ನಾಗಿದೆ. ಸಾಂಗು ಎಷ್ಟು ಭಾವುಕವಾಗಿದೆಯೋ ಅಷ್ಟೇ ಆಪ್ತವಾಗಿದೆ, ಜೊತೆಗೆ ಮೆಲೋಡಿಯಸ್ ಆಗಿ ಸಾಗುವಂಥ ಈ ಹಾಡು ಸಿನಿಮಾದೊಳಗೆ ಇದು ಒಂದು ಕೂಡ ಟ್ರಂಪ್ ಕಾರ್ಡ್ ಆಗಬಹುದು ಅಂದರೆ ಒಂದು ಥೀಮ್ ಆಗಬಹುದು ಅನ್ನೋ ಒಂದು ಸ್ಮೆಲ್ಲು ಈ ಹಾಡಲ್ಲಿ ಸಿಗ್ತಾ ಇದೆ. ಅಂದರೆ ಒಟ್ಟಾರೆಯಾಗಿ ಮ್ಯೂಸಿಕಲಿ ಈ ಸಿನಿಮಾ ಒಂದು ನಿರೀಕ್ಷೆಯನ್ನು ಹುಟ್ಟಿಸ್ತಾ ಇದೆ. ಇದರ ಜೊತೆಗೆ ರಾಜೇಶ್ ಧ್ರುವ ನಾಯಕನಾಗಿ ಏನು ನಟಿಸಿದ್ದಾರೆ, ಅವರು ಒಂದಷ್ಟು ಸಿನಿಮಾಗಳು ಮಾಡಿದರು, ಬಾಲಾಜಿ ಫೋಟೋ ಸ್ಟುಡಿಯೋ ಮತ್ತು ಸಾಕಷ್ಟು ಸೀರಿಯಲ್ಗಳೆಲ್ಲ ನೀವು ನೋಡಿರ್ತೀರ. ಬಟ್ ಈ ಸಿನಿಮಾದೊಳಗಡೆ ಅವರ ಆ್ಯಟಿಟ್ಯೂಡು, ಅವರ ಕಾಣಿಸ್ಕೊಂಡಿರೋ ರೀತಿ ಮತ್ತು ಹಾಡುಗಳಲ್ಲಿ ಅವರ ಅಪಿಯರೆನ್ಸು, ಟೀಸರಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ ಇಂಟ್ರೆಸ್ಟಿಂಗಾಗಿ ಕಾಣಿಸ್ತಾ ಇದ್ದಾರೆ. ಮೇ ಬಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರೋ ನಟ ಅಂತ ಅನ್ನಿಸ್ತಾ ಇದ್ದಾರೆ. ಅದರ ಜೊತೆಗೆ ಜಾನ್ವಿ ರಾಯಲ ಅವರು ಒಂದು ಪಾತ್ರದಲ್ಲಿ ಒಂದು ಗ್ಲಿಮ್ಸಲ್ಲಿ ಬಂದು ಹೋಗ್ತಾರೆ, ಅದು ಕೂಡ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಈ ಸಿನಿಮಾದ ನಾಯಕಿ CTEDGE ಅಂತ ಲಾಸ್ಟು ಅವ್ರ ಸಿನಿಮಾ ರಿಲೀಸ್ ಆಗಿತ್ತು, ರವೀಕ್ಷಾ ಶೆಟ್ಟಿ. ಈ ಸಿನಿಮಾದಲ್ಲಿ ಅವರು ಕಾಣಿಸ್ಕೊಂಡಿರೋ ರೀತಿ ಆ ಗ್ಲಿಮ್ಸಲ್ಲಾಗಿರ್ಬೋದು, ಹಾಡಲ್ಲಾಗಿರ್ಬೋದು, ತುಂಬ ದೊಡ್ಡ ಭವಿಷ್ಯ ಇದೆ ಈ ನಾಯಕಿಗೆ. ಮತ್ತು ಈ ಸಿನಿಮಾ ಆದಮೇಲೆ ಆಕೆ ತುಂಬ ಒಳ್ಳೆ ಓಪನಿಂಗ್ಸ್ ಆಗ್ಬೋದು. ಸಿನಿಮಾದ ಒಳಗಿನ ಅವರ ಕ್ಯಾರೆಕ್ಟರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದಲ್ಲದೆ ಈ ಸಿನಿಮಾದಲ್ಲಿ ಹೊಸ ಮುಖಗಳು, ಒಂದಷ್ಟು ಹೊಸ ಮುಖಗಳು ದೊಡ್ಡದಾಗಿ ಎಲಿವೇಟ್ ಆಗೋ ಥರ ಕಾಣಿಸ್ತಾ ಇದೆ. ಯಾಕೆಂದರೆ ಕ್ಯಾರೆಕ್ಟರ್ಗಳಂಗೆ ಕಾಣಿಸ್ತಾ ಇದೆ. ಫ್ರೆಂಡ್ಶಿಪ್ ಸಾಂಗಲ್ಲಾಗಿರ್ಬೋದು ಅಥವಾ ಟೀಸರಲ್ಲಾಗಿರ್ಬೋದು, ಓವರಾಲ್ ಪೀಟರ್ ಸಿನಿಮಾದ ಒಂದು ಈ ಗ್ಲಿಮ್ಸನ್ನು ನೋಡಿದಾಗ ಈ ಸಿನಿಮಾ ಮೇಲೆ ಒಂದು ಹೋಪ್ ಇದೆ, ಒಂದು ಭರವಸೆ ಹುಟ್ಕೊಂಡಿದೆ. ಸಿನಿಮಾ 10ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ಮೇ ಬಿ ಈ ಒಂದು ಕಂಟೆಂಟನ್ನು ಅಪ್ಕೊಳ್ತಾರೆ ಅಂತ ಸೀಸನಲ್ಲಿ ಈ ಕಂಟೆಂಟನ್ನು ಕೂಡ ಜನ ಅಪ್ಕೊಳ್ತಾರೆ ಅನ್ನೋ ಒಂದು ನಿರೀಕ್ಷೆ ಅಂತೂ ಹುಟ್ಕೊಂಡಿದೆ. ನನಗೂ ವಿಶೇಷವಾಗಿ ಈ ಸಿನಿಮಾ ನೋಡೋದಕ್ಕೆ ತುಂಬ ಕೌತುಕವಾಗಿ ಕಾಯ್ತಾ ಇದ್ದೀನಿ. ಕುತೂಹಲ ಅಷ್ಟಿದೆ ಸಿನಿಮಾದಲ್ಲಿ. ಯಾಕೆಂದರೆ ಆ ಇಡೀ ಟೀಸರ್ನ ನೋಡಿದಾಗ ಅಲ್ಲಿ ನಮಗೆ ಒಂದು ಕ್ಯೂರಿಯಸ್ಸು, ಅಂದರೆ ಸಸ್ಪೆನ್ಸು ಇದೆ, ಥ್ರಿಲ್ಲು ಇದೆ, ಲವ್ವು ಇದೆ, ಎಮೋಷನ್ ಇದೆ, ಫ್ರೆಂಡ್ಶಿಪ್ ಇದೆ, ಹೀಗೆ ಅಂದರೆ ಎಂಟರ್ಟೈನ್ಮೆಂಟ್ಗೆ ಬೇಕಾದಂತಹ ಎಲ್ಲ ಎಲಿಮೆಂಟ್ಸ್ ಜೊತೆಗೆ ಒಂದು ಕಥೆಯಾಗಿ ಸಾಗುವಂತಹ ಎಲ್ಲ ಅಂಶಗಳು ಅದರಲ್ಲಿ ತುಂಬ ನೀಟಾಗಿ ಜೋಡಿಸಿದ್ದಾರೆ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಸೊ 10ನೇ ತಾರೀಕು ನೋಡೋಣ. ಪೀಟರ್ ಸಿನಿಮಾನ ನೋಡಿ, ಸಿನಿಮಾ ನೋಡಿದ್ಮೇಲೆ ಈ ಸಿನಿಮಾ ವಿಶೇಷ ಏನು ಅಂತ ಹೇಳ್ತೀನಿ. ಅದರ ಜೊತೆಗೆ ಈ ಸಿನಿಮಾದ ಒಂದಷ್ಟು ವಿಶೇಷ ವಿಚಾರಗಳನ್ನು ಸರಣಿ ರೂಪದಲ್ಲಿ ಕನ್ನಡ ಪಿಕ್ಚರಲ್ಲಿ ಪ್ರಸಾರ ಮಾಡೋದಕ್ಕೆ ತಯಾರಿ ನಡೆದಿದೆ. ಸೊ ಆ ಒಂದು ತಂಡವನ್ನು ಮಾತಾಡಿಸುವಂಥ ಪ್ರಯತ್ನ ಕೂಡ ನಾನು ಮಾಡ್ತೀನಿ. ಸೊ ನಿರಂತರವಾಗಿ ಈ ಒಂದು ಸಿನಿಮಾ ಅಪ್ಡೇಟ್ಸ್ನ ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.